ನಮ್ಮ ರಾಕೇಶ್ಗೆ ಇವತ್ತು ಒಂದು ಕಿರೀಟ ಸಿಕ್ಕಷ್ಟು ಖುಷಿ. ಪವರ್ ಸ್ಟಾರ್ ಗೋಲ್ಡನ್ ಹ್ಯಾಟು, ಫೈರ್ ಬ್ರ್ಯಾಂಡು. ರಾಕೇಶ, ಈಗ ಉಸಿರು ಬಿಟ್ಟು ಹೇಳು, ಹೇಗನ್ಸ್ತಾ ಇದೆ? ಉಸಿರು ಬಿಡ್ತಾನೆ ಇದ್ದೀನಿ ಅವಾಗಿಂದ. ಎಲ್ಲೆಲ್ಲಿಂದ ಉಸಿರು ಉಸಿರು ಬಿಟ್ಬಿಡ ಇವತ್ತು ಸ್ಟೇಜ್ ಅಲ್ಲಿ. ಬಟ್ ಇವತ್ತು ಎಲ್ಲರೂ ಉಸಿರು ರಾಕೇಶನ ಈ ತರನ ಅಂತ ನೋಡ್ಬಿಟ್ರು. ರಾಕೇಶ್ ಎಲ್ಲ ಟೆಲಿಕಾಸ್ಟ್ ಅಲ್ಲಿ ನಾನು ಆ ತರನೇ ವೆರಿ ಪ್ರೌಡ್ ಆಫ್ ಯು ರಾಕಿ, ವೆರಿ ಪ್ರೌಡ್ ಆಫ್ ಯು. ಮೇಡಮ್, ನೀವು ಎಷ್ಟು ಎಂಜಾಯ್ ಮಾಡ್ತಿದ್ರಿ ನಮ್ಮ ಹೆಬ್ಬಾವು ರಾಕೇಶ್ ಡ್ಯಾನ್ಸ್ ಅಂತಂದ್ರೆ. ಮಾತು ಹೇಳ, ಐ ಸ್ಟಾರ್ಟ್ ವಿತ್ ರಾಕಿ. ಅವನು ಕಾಮಿಡಿ ಖಿಲಾಡಿಗಳು ವಿನ್ನರ್. ಅವನು ಎಸ್, ಒನ್ ಅಮೇಝಿಂಗ್ ಬ್ರಿಲಿಯಂಟ್ ಕಾಮಿಡಿಯನ್. ಅವನು ವೆರಿ ಗುಡ್ ಆಕ್ಟರ್. ಅವನಿಗೆ ಇಷ್ಟು ವರ್ಷ ಬರೀ ಹುಡುಗರ ಜೊತೆ ನೋಡ್ ಸಾಕಾಗೋಗ್ಬಿಟ್ಟಿತ್ತು. ಅವನು ಇವತ್ತು ಫಸ್ಟ್ ಟೈಮ್ ಆರೋಹಿ ಜೊತೆ ಡಾನ್ಸ್ ಮಾಡಿದ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಇಟ್ ವಾಸ್ ರಿಯಲಿ ನೈಸ್. ಆನೆಸ್ಟ್ ಆಗಿ ಹೇಳ, ಮೋನಿಶಾ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರು ಎರಡು ಜೋಡಿನ. ಜತಿನ್ ಅಂಡ್ ಶರ್ವರಿ, ಐ ಆಮ್ ಸೋ ಹ್ಯಾಪಿ ಶರ್ವರಿ is back on her legs. I totally enjoyed both of you. Thank you Monisha, very sweet of you. ಥ್ಯಾಂಕ್ಸ್ ರಾಕ್ಸ್, ಥ್ಯಾಂಕ್ಸ್ ಸೋ ಮಚ್. ಹಾಗೇನೆ ರಾಕೇಶ, ನೀನು ಹೆಂಗೋ ಮುದ್ದು ಮನಸ್ಸು, ಹಂಗೆ ನಮ್ಮ ರಾಘು ಕೂಡ. ಅವ್ರು ಹೇಳ್ತಾರೆ, ರಾಘು ಈ ಹೇಳಿ ಪರ್ಫಾರ್ಮೆನ್ಸ್ ಹೇಗಿತ್ತು? ಇವತ್ತು ಯಾರನ್ನ ನೋಡೋದು ನಿಜವಾಗ್ಲೂ ಕನ್ಫ್ಯೂಸ್ ಆಯ್ತು ಅಕುಲ್ ನನಗೆ. ಒಂದು ನಮ್ಮ ಜತಿನ್ ಶರ್ವರಿ ದೇರ್ ಫ್ಯಾಂಟಾಸ್ಟಿಕ್ ಡಾನ್ಸರ್ಸ್, ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಅವ್ರು ಮತ್ತೆ ಡಾನ್ಸ್ ಮಾಡೋದು ನೋಡ್ಬೇಕು ಅನ್ನೋ ಖುಷಿ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ರಾಕೇಶ್ ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾನೆ ಅಂತ ನೋಡೋಕೊಂದು ಕುತೂಹಲ. ಸೊ ಇದು ನಿಜವಾಗ್ಲೂ ಬಹಳ ಖುಷಿ ಕೊಡ್ತು ರಾಕೇಶ್. ವೆರಿ ವೆಲ್ ಡನ್, ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್. ಈಗ ಎಲ್ಲರಿಗೂ ಗೊತ್ತು, ರೊಮ್ಯಾನ್ಸ್ಗೆ ಇನ್ನೊಂದು ಹೆಸರೇ ನಮ್ಮ ಲವ್ ಗುರು ರವಿ ಸರ್ ಅಂತ ಹೇಳಿ. ರವಿ ಸರ್, ಈ ರೊಮ್ಯಾಂಟಿಕ್ ಪರ್ಫಾರ್ಮೆನ್ಸ್ ಹೇಗಿತ್ತು? ಒಳ್ಳೆ ಸಾಂಗ್, ಒಳ್ಳೆ ಕಂಪೋಸನ್, ಒಳ್ಳೆ ಸೆಟಪ್. ಅದು ಫಸ್ಟ್ ಲುಕ್ ಎಲ್ಲ ಚೆನ್ನಾಗಿತ್ತು. ನಾನು ಜಾಸ್ತಿ ಇವ್ರ ಕಡೆ ಗಮನ ಕೊಡಕ್ ಹೋಗ್ಲಿಲ್ಲ, ನಾನು ಇವ್ರನ್ನ ನೋಡ್ತಾ ಕೂತಿದ್ದೆ. ಬಟ್ ಇಬ್ರದ್ದು ರಿಫ್ಲೆಕ್ಷನ್ ತರ ಇಬ್ರು ಮೋರ್ಲೆಸ್ ಬ್ಯಾಲೆನ್ಸ್ ಮಾಡಿದ್ರು. ಯಾರು ಒಂದು ಚಿಕ್ಕ ಅಲ್ಲಿ ಬಿಟ್ರೆ, ಬಟ್ ಬೋತ್ ವೇರ್ ಡೂಯಿಂಗ್ ಈಕ್ವಲಿ. ಸೊ ಇವ್ರು ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇತ್ತು. ಇವನ್ನೆಲ್ಲ ಎಡುತ್ತಾನೆ ಅಂತ ಕಾಯ್ತಾ ಇದ್ದೆ ನಾನು. ಎಲ್ಲದಕ್ಕಿಂತ ಭಯ ಇದ್ದಿದ್ದು ಹ್ಯಾಟ್ಸ್ ಆಫ್ ಹೇಳ್ಬೇಕಾದ್ರೆ ಅದು ಆರೋವಿಗೆ. ನಿಜ, ಅವನನ್ನ ನಂಬಿ ಮೇಲೆ ಸರ್ಕಸ್ ಮಾಡ್ಲಲ್ಲ ಅವಳು, ಅವಳಿಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಇವ್ನು ಎಲ್ಲಿ ಬೀಳ್ಸಾನ ಅನ್ನೋದೇ ಕಾಯ್ತಾ ಇದ್ದೆ ನಾನು, ಎಲ್ಲೋ ಎಡುತ್ತಾನೆ ಇವನು ಅಂತ. ಸೊ ಆರೋವಿ ಬ್ಯಾಲೆನ್ಸ್ ಮಾಡಿದ್ರು. ಆರೋವಿಗೆ ಫಸ್ಟ್ ಮಾರ್ಕ್ ಇದಕ್ಕೆ. ರಾಕೇಶ್, ನೀನು ಅನ್ಕೊಂಡಿದ್ದಕ್ಕಿಂತ ಚೆನ್ನಾಗಿ ಮಾಡ್ದೆ ಕಣ. Thank you, Ravi sir. And now going straight to OG, means original gangster. ಮೋನಿಶಾ ಫಸ್ಟ್ ಕ್ಲಾಸ್. ಫಸ್ಟ್ ಆಫ್ ಆಲ್ ನಿಮ್ ಸೆಟಪ್ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿತ್ತು. ಆಮೇಲೆ ಸಾಂಗ್ ಹೆಂಗ್ ಬೇಕೋ ಅದು ತಕ್ಕಂತ ಇತ್ತು. ಅಂಡ್ ಜತಿನ್ ಶರ್ವರಿ, ಆಫ್ ಕೋರ್ಸ್ ಅವ್ರಿಬ್ರು ಚೆನ್ನಾಗಿ ಮಾಡ್ತಾರೆ. ಜತಿನ್ ಇಸ್ ಅ ಫ್ಯಾಂಟಾಸ್ಟಿಕ್ ಡಾನ್ಸರ್ ಅಂಡ್ ಶರ್ವರಿ ಆಲ್ಸೋ ಇಟ್ಸ್ ವೆರಿ ಕ್ಯೂಟ್ ಡಾನ್ಸರ್. ಮತ್ತೆ 2 ವಾರದಿಂದ ಶಿ ಹ್ಯಾಡ್ ಅ ಪ್ರಾಬ್ಲಮ್ ಲೆಗ್ಸ್ ಅಂತ ಕಡತ್ತೆ. ನೌ ಶಿ ಇಸ್ ಓಕೆ ಅಂಡ್ ಶಿ ಇಸ್ ಕಮ್ ಬ್ಯಾಕ್ ಅಂಡ್ ಬೋತ್ ಆಫ್ ದೆಮ್ ಪರ್ಫಾರ್ಮ್ ವೆರಿ ವೆಲ್. ಅಂಡ್ ರಾಕೇಶ್, ನಿಮ್ಗೋಸ್ಕರ ನಾ ಎದ್ನಿದ್ಕ ಮಾತಾಡ್ತೀನಿ. ರಿಯಲಿ ನಾನು ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ 100%. ರವಿ ಸರ್ ಹೇಳ್ದಂಗೆ ನನ್ ಕಣ್ಣು ಫಸ್ಟ್ ಅವ್ರ ಮೇಲೆ ಹೋಯ್ತು ಆಕ್ಚುಲಿ. ಅಂಡ್ ಬಹಳ ಇನ್ನಸೆನ್ಸ್ ಇದೆ ಹುಡುಗನ ಹತ್ರ, ರಾಕೇಶ್ ಹತ್ರ. ತುಂಬಾ ಇನ್ನಸೆಂಟ್ ಆಗಿ ಅಚ್ಚುಕಟ್ಟಾಗಿ ಮಾಡಿದ್ರು. ಆರೋಹಿ ಅವರೇ ಸೂಪರ್. Thank you so much sir. And for both of you, Thank you sir. ಶಿವಣ್ಣನ ಕಡೆಯಿಂದ ಅಂದ್ರೆ ಮುತ್ತಣ್ಣನ ಕಡೆಯಿಂದ ಮುತ್ತು. ರಾಕಿ ಸೂಪರ್ ಸೂಪರ್. ಅಂಡ್ ಆಲ್ಸೋ ಇವತ್ತು ಎಲ್ಲ ಜಡ್ಜಸ್ ಮಾತಾಡಿದ್ದಾರೆ, ಒಬ್ರು ಮಾತಾಡೋದು ಬಾಕಿ ಇದೆ. ಜನ್ಯಾಜಿ, ನಿಮ್ಗೆ ಹೇಗೆ ಅನ್ಸ್ತು ಈ ಪರ್ಫಾರ್ಮೆನ್ಸ್? ಅದೇ ಸರ್ಗಳು ಹಾಗೂ ಮೇಡಮ್ ಹೇಳ್ದಾಗೆ ಸಾತ್ವಿಕ್ ಹಾಗೂ ಸೌಮ್ಯಗೆ ಬರ್ಲಿ ಒಂದು ಚಪ್ಪಾಳೆ. ಸಾತ್ವಿಕ್ ಹಾಗೂ ಸೌಮ್ಯ ಹೀರೋಯಿನ್ ತರ ಪರ್ಫಾರ್ಮ್ ಮಾಡ್ತಾರಪ್ಪ ಸ್ಟೇಜ್ ಮೇಲೆ ಬಂದ್ರೆ. ಈ ಹೀರೋಯಿನ್ಗೆ ಸಾಥ್ ಕೊಡಕ್ಕೆ ಸಾಗರ್ ಅವರು ಕೂಡ ಇದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸಾಗರ್. ವಿಜಯ್ ರಾಘವೇಂದ್ರ, ಸಾತ್ವಿಕ್, ಸೌಮ್ಯ, ನಮ್ಮ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 7 ಒನ್ ಆಫ್ ದ ಮೋಸ್ಟ್ ಕ್ಯೂಟೆಸ್ಟ್, ಸ್ವೀಟೆಸ್ಟ್ ಅಂಡ್ ಮೋಸ್ಟ್ ಡೇಂಜರಸ್ ಪರ್ಫಾರ್ಮರ್ಸ್. ಎಷ್ಟು ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಅಂದ್ರೆ ಅಲ್ಲಿರೋ ಅಷ್ಟು ಜನರಿಗೆ ಒಂದ್ ಸ್ವಲ್ಪ ಭಯ ಹುಟ್ಟಿಸುವಂತ ಡಾನ್ಸರ್ಸ್ ನೀವು. ಇವತ್ತು ಇಟ್ ವಾಸ್ ಥೀಮ್ ಬ್ಯಾಟಲ್. ಆಮೇಲೆ ಅದರಲ್ಲಿ ನಿಮಗೆ ಸಿಕ್ಕಂತ ಥೀಮು ಕ್ರಿಯೇಟಿವ್ ಪ್ರಾಪರ್ಟಿ ಅಂತ. ರುದ್ರಮ್ಮ ಸರ್, ನೀವು ಈ ಪ್ರಾಪರ್ಟಿನ ಯೂಸ್ ಮಾಡ್ಬೇಕಾದ್ರೆ ಒಂದು ಪ್ರಾಪರ್ಟಿನ ಕ್ರಿಯೇಟಿವ್ ಆಗಿ ಯೂಸ್ ಮಾಡಿದ್ರ ಅಂತ ನನಗೆ ಅನಿಸ್ತು. ಅದ್ರಲ್ಲಿ ಅಫ್ಕೋರ್ಸ್ ಸಾಗರ್ ಬಂದು ಡಾನ್ಸ್ ಮಾಡಿದ್ರೆ ಇಟ್ ವಾಸ್ ಅ ಗ್ರೇಟ್ ಸಪೋರ್ಟ್. ಅವ್ರಿಗೆ ಬಹಳ ನೀಟ್ ಆಗಿ ಮಕ್ಕಳನ್ನ ಬಹಳ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡುವಂತ ವ್ಯಕ್ತಿ ನಮ್ಮ ಸಾಗರ್. ಜೊತೆಗೆ ಸಾತ್ವಿಕ್ ಮತ್ತೆ ಸೌಮ್ಯ ತುಂಬಾನೇ ಅಚ್ಚುಕಟ್ಟಾಗಿತ್ತು, ತುಂಬಾ ಮುದ್ದಾಗಿ ಡಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ರಾಘ್. ರಕ್ಷಿತಾ ಮ್ಯಾಮ್, ನನಗೆ ಹೈಲೈಟ್ ಪಾಯಿಂಟ್ ಈ ಕೊರಿಯೋಗ್ರಫಿಯಲ್ಲಿ ವಾಸ್ ಲುಕಿಂಗ್ ಎಟ್ ಸಾಗರ್ ಡಾನ್ಸ್ ಆನ್ ಸ್ಟೇಜ್. ಇಟ್ ವಾಸ್ ವೆರಿ ಗುಡ್, ಎಕ್ಸ್ಟ್ರೀಮ್ಲಿ ಗುಡ್. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ನನಗೆ ಈ ಪ್ರಾಪರ್ಟಿ ಇತ್ತಲ್ಲ, ಐ ಥಾಟ್ ಇಟ್ ಕುಡ್ ಹ್ಯಾವ್ ಬೀನ್ ಯೂಸ್ಡ್ ಬೆಟರ್ ಅಂತ ಅನಿಸ್ತು. ಅಂಡ್ ಆಲ್ಸೋ ರುದ್ರ, ನಾನು ಹೇಳ್ತಿಲ್ವಾ, ಸೌಮ್ಯ ಈಸ್ ಲ್ಯಾಕಿಂಗ್ ಸಮ್ವೇರ್ ಇನ್ ದ ಲಾಸ್ಟ್ 3 weeks ಅಂತ ನಾನು ಹೇಳ್ತೀನಿ. ಬಿಕಾಸ್ ಐ ಥಿಂಕ್ ಶಿ ಇಸ್ ಬಿಕಮ್ ಅ ಲಿಟಲ್ ಡಲ್ ಇನ್ ಹರ್ ಡಾನ್ಸಿಂಗ್. ಸೊ ಫ್ರಮ್ ದಿಸ್ ವೀಕ್ ಎವ್ರಿಬಡಿ ಹ್ಯಾಸ್ ಟು ಬಕ್ ಅಪ್, ನೋ ಮ್ಯಾಟರ್ ವಾಟ್ ಇಟ್ ಇಸ್. ಥ್ಯಾಂಕ್ ಯು ಮ್ಯಾಮ್. ಸಾತ್ವಿಕ್ ಸೌಮ್ಯ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಸ್ಕೋರ್ಸ್ ಕೊಡ್ತಾರೆ. ಅರ್ಜುನ್ ಸರ್,
ರಕ್ಷಿತಾ ಮ್ಯಾಮ್. ರಕ್ಷಿತಾ ಮ್ಯಾಮ್ 8.5. ರಾಘು 8.5. Thank you, sir. Chini Master 8. So total score 32. Congratulations. All the best. Superb. ಅಪ್ಪ ಚಂದನ್ ರಾಣಿ ನಿಮ್ ಪರ್ಫಾರ್ಮೆನ್ಸ್ ಲವ್ ಥೀಮ್ಗೆ ಒಂದ್ ಕಡೆ, ಆದ್ರೆ ನಿಮ್ ತಂದೆ ಒಂದು ಪರ್ಫಾರ್ಮ್ ಮಾಡ್ತಾ ಇದ್ರಲ್ಲ ಕೂತ್ಕೊಂಡು, ಎಂತ ಎನರ್ಜಿ ಅಪ್ಪ ಅವ್ರಿಗೆ. ಸೂಪರ್ ಸರ್, ಸೂಪರ್ ಸರ್. ಈಗ ಜನ್ಯಾಜಿ, ನನಗೆ ಈ ಥೀಮಲ್ಲಿ ಒಬ್ರು ಉಸಿರು ಒಬ್ರು ಹೃದಯ ಅನ್ನೋದೇನು ಕಾನ್ಸೆಪ್ಟ್ ಮಾಡಿದ್ರಿ ಮಾಸ್ಟರ್, ಇಟ್ ವಾಸ್ ರಿಯಲಿ ಗುಡ್ ಮಾಸ್ಟರ್. ಆ ಹೃದಯಕ್ಕೆ ಉಸಿರಾಟ ಎಷ್ಟು ಇಂಪಾರ್ಟೆಂಟೋ ಆ ಉಸಿರಿಗೆ ಆ ಹೃದಯ ಬಡಿತ ವೆರಿ ಇಂಪಾರ್ಟೆಂಟ್. ಸೂಪರ್ ಆಗಿತ್ತು ಮಾಸ್ಟರ್, ವೆರಿ ಗುಡ್ ಕಾನ್ಸೆಪ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಜನ್ಯಾಜಿ. ಶಿವಣ್ಣ, ಪವನ್ ಐಡಿಯಾ ವಾಸ್ ಗುಡ್, ತುಂಬಾ ಚೆನ್ನಾಗಿದೆ ಐಡಿಯಾ. ಈ ಲವ್ ಥೀಮ್ ಅಂದ ತಕ್ಷಣ ಏನಾಗುತ್ತೆ, ನಾವು ಚಂದನ್ ಅಂಡ್ ರಾಣಿ ಯಾವಾಗ್ಲೂ ಕನ್ಸಿಸ್ಟೆಂಟ್ ಆಗಿ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ. ಬಟ್ ರೊಮ್ಯಾನ್ಸ್ ಅಂತ ತಕ್ಷಣ ಏನಂತೀವಿ, ನಾವು ಎಲ್ಲರೂ ಅನ್ಕೊಂಡ್ಬಿಡ್ತೀವಿ ಹೋಲ್ಡ್ ಮಾಡಿ ಡ್ಯಾನ್ಸ್ ಮಾಡಿ ರೊಮ್ಯಾನ್ಸ್ ಅನ್ಕೋತೀವಿ. ಇಲ್ಲ, ಈ ಸಾಂಗ್ ಲ ಆಪ್ಷನ್ ಇದೆ ವೇರ್ ಯು ಕಾಂಟ್ ಇವನ್ ಟಚ್ ದಟ್ ಗರ್ಲ್ ಅಂಡ್ ಡೂ ದಟ್ ಡ್ಯಾನ್ಸಿಂಗ್. ಆ ಉಸಿರು ಸೇರ್ಬೇಕೆ ಹೊರತು ಎಕ್ಸ್ಪ್ರೆಷನ್ ಸೇರ್ಬೇಕು. ಆ ರೀತಿ ಒಂದು ಟ್ರೈ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು ಆಕ್ಚುಲ್ ಆಗಿ. ಅದರ್ವೈಸ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್, ಬಟ್ ನೋಡಕ್ ಮಾತ್ರ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಗಾಡ್ ಬ್ಲೆಸ್ ಮೈ. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿವಣ್ಣ. ಥ್ಯಾಂಕ್ ಯು ಗೈಸ್. ಈ ವೈಟಿಂಗ್ ಲಾಂಜ್ ಅಲ್ಲಿ ಒಬ್ರು ವೆಯ್ಟ್ ಮಾಡ್ತಾವ್ರೆ, ಅವರು ಲವ್ ಥೀಮ್ಗೆನೆ ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಈಗ ಸದ್ಯಕ್ಕೆ ನೀವು ಹೋಗಿ ಕೂತ್ಕೋಬಹುದು, ಅವ್ರನ್ನ ಕರೆದು ಬಿಡ್ತೀವಿ ನಾವು. ಓಕೆ, ಥ್ಯಾಂಕ್ ಯು. ಆಕ್ಚುಲಿ ಇವತ್ತು ಥೀಮ್ ಬ್ಯಾಟಲ್ ಒಂಥರ ಅಪ್ಪು ಸರ್ ಹಬ್ಬ ಆಗ್ಬಿಟ್ಟಿದೆ. ಅಪ್ಪು ಸರ್ ಹಾಡಿಗೆ ಯಾರೆಲ್ಲ ಪರ್ಫಾರ್ಮ್ ಮಾಡ್ತಾ ಇದಾರೆ? ಫೈರ್ ಬ್ರ್ಯಾಂಡ್ ರವಿ, ಡಬಲ್ ಸೆಲಿಬ್ರೇಷನ್ ರವಿ, ಕಂಗ್ರ್ಯಾಚುಲೇಷನ್. ಅಜಯ್, ಆಪ್ತಿ, ಯು ಗೈಸ್ ಡಿಸರ್ವ್ ದಿಸ್. Thank you so much. ಅಣ್ಣ, ನಿಮ್ಮಿಂದ ಮಾತು ಶುರು ಮಾಡ್ತೀನಿ ಅಣ್ಣ. ಅಜಯ್ ಬೀಂಗ್ ವರ್ಕಿಂಗ್ ವೆರಿ ಹಾರ್ಡ್. ಪಾಪ ಒಬ್ರೇ Yes, sir. ಕರೆಕ್ಟ್ ಪಾರ್ಟ್ನರ್ ಸಿಗ್ತಾ ಇಲ್ಲ. ಬಟ್ ಇವತ್ತು ನಿಜವಾಲ್ ಬೈ ಗಾಡ್ಸ್ ಗ್ರೇಸ್ ಅಂಡ್ ಆಪ್ತಿ ಇವತ್ತು ಹೊಸ ಪಾರ್ಟ್ನರ್ ಜೊತೆ ವಿ ನಾಟ್ ಫೀಲ್ ದಟ್ ಹೊಸ ಪಾರ್ಟ್ನರ್ ಜೊತೆ ಡ್ಯಾನ್ಸ್ ಮಾಡ್ತಿದ್ರು ಅಂತ ಅನ್ಸ್ಲಿಲ್ಲ. ಅಷ್ಟು ಪರ್ಫೆಕ್ಟ್ ಆಯ್ತು. ಇಟ್ ವಾಸ್ ಸೋ ಬ್ಯೂಟಿಫುಲಿ. ಎಷ್ಟು ಚೆನ್ನಾಗಿ ಮಾಡಿದ್ರು ಇಬ್ರು. ನಮ್ ಕಣ್ ಕಟ್ದಂಗಿತ್ತು ಅದು. ಹೋಲ್ ಎಪಿಸೋಡ್ ಇಟ್ ವೆಂಟ್ ಲೈಕ್ ಒಂದು ಫ್ಲೈಯಿಂಗ್ ತರ ಆಯ್ತು. ಟಕ್ 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 ಹೋಗ್ತಾ ಇತ್ತು. ಅಂಡ್ ಮೂಮೆಂಟ್ಸ್ ಆಗ್ಲಿ, ಇಬ್ರದ್ದು ಕಾನ್ಫಿಡೆನ್ಸ್ ಆಗ್ಲಿ, ಅಂಡ್ ಈಚ್ ಅಂಡ್ ಎವ್ರಿಥಿಂಗ್ ವಾಸ್ ಸೋ ಪರ್ಫೆಕ್ಟ್. ಎಲ್ಲೂ ಒಂದು ಮಿಸ್ ಆದಾಗ ನಮ್ಗೆ ಅನ್ಸ್ಲೇ ಇಲ್ಲ. ಅಷ್ಟು ಚೆನ್ನಾಗಿತ್ತು. ರವಿ ಒನ್ಸ್ ಅಗೇನ್ ಕಮ್ ಬ್ಯಾಕ್ ವಿತ್ ಅ ಬಿಗ್ ಬ್ಯಾಂಗ್ ಇವತ್ತು. ಬೋತ್ ದಿಸ್ ಒನ್ ಯು ಗಾಟ್ ಫೈರ್ ಬ್ರ್ಯಾಂಡ್ 100%. ಯು ಕೀಪ್ ದಿಸ್ ಇದೇ ತರ ಇಟ್ಕೊಂಡು ಹೋಗಮ್ಮ, ಡೆಡಿಕೇಶನ್ ಇಟ್ ವಿಲ್. ಅಂಡ್ ಅಜಯ್ ಕೀಪ್ ದ ಸೇಮ್ ಟೆಂಪೋ. ಅಂಡ್ ಆಪ್ತಿ ಯು ಗಾಟ್ ಅ ನ್ಯೂ ಪಾರ್ಟ್ನರ್. ಈ ಪಾರ್ಟ್ನರ್ ಬಿಡಬೇಡ, ಗಟ್ಟಿಯಾಗಿ ಯು ಜಸ್ಟ್ ವರ್ಕ್ ವೆರಿ ಹಾರ್ಡ್ and try to come till finals. Thank you so much. ಥ್ಯಾಂಕ್ ಯು ಅಣ್ಣ. ಕಂಗ್ರ್ಯಾಚುಲೇಷನ್ಸ್ ಅಜಯ್ ಅಂಡ್ ಆಪ್ತಿ. ಈ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಇದ್ದೇ ರೀತಿ ತಗೊಂಡು ಹೋಗ್ತಾ ಇರ್ಬೇಕು. ಓಕೆ, ಸೂಪರ್.